ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾವು 8th ಜೂನಲ್ಲಿ ನಡೆದಂತಹ ಫಸ್ಟ್ ಹಾಗೂ ಸೆಕೆಂಡ್ ಶಿಫ್ಟ್ ಕ್ವಶನ್ನ ನೋಡ್ತಾ ಬಂದಿದ್ವಿ. ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ ಥರ್ಡ್ ಹಾಗೂ ಫೋರ್ತ್ ಶಿಫ್ಟ್ ಮಾಡಿ ಅಂತ. ಸೊ ಅದನ್ನು ನಾನು ಈಗಲೇ ಮಾಡ್ತಾಯಿದ್ದೀನಿ. ಇದರ ನೆಕ್ಸ್ಟು ಇವತ್ತಿನ ಒಂದು ಫಸ್ಟ್ ಶಿಫ್ಟ್ ವಿಡಿಯೋ ಕೂಡ ಬರುತ್ತೆ. ಓಕೆ, ಯಾವ ಥರ ಕ್ವಶನ್ ಕೇಳಿದ್ರು ನಿನ್ನೆ ಥರ್ಡ್ ಹಾಗೂ ಫೋರ್ತ್ ಶಿಫ್ಟಲ್ಲಿ ಅಂತಂದರೆ ಇಲ್ಲಿ ನೋಡಿ. ಮೊದಲನೇದಾಗಿ ಥರ್ಡ್ ಶಿಫ್ಟು, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಥವಾ ವೃದ್ಧ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಕೂಡ ಕ್ವಶನ್ನ ಭಾಳಷ್ಟು ರಿಪೀಟ್ ಆಗಕತ್ತಿದೆ. ಯಾರಪ್ಪ ಅಂದ್ರೆ ಅವರು ದಾದಾಬಾಯಿ ನವರೋಜಿ ಅವರು. ಹೌದಾ? ಹಾಗಾದರೆ ಭಾರತದ ವೃದ್ಧ ಮಹಿಳೆ ಯಾರಪ್ಪ ಅಂದ್ರೆ ಅರುಣಾ ಅಸಫ್ ಅಲಿ ಅವರು. ಹೌದಾ? ನೆಕ್ಸ್ಟ್, ಮಾಡು ಅಥವಾ ಸೈ ಅಥವಾ ಮಾಡು ಇಲ್ಲವೇ ಮಡಿ ಅಂತ ಕೂಡ ಕರಿತೀವಿ, ಡ್ಯೂ ಆರ್ ಡೈ. ಈ ಘೋಷಣೆಯನ್ನು ಗಾಂಧೀಜಿಯವರು ಯಾವ ಚಳುವಳಿಯಲ್ಲಿ ನೀಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಚಳುವಳಿಪ್ಪ ಅಂತಂದರೆ 1942ರಲ್ಲಿ ನಡೆದಂತಹ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಗಾಂಧೀಜಿಯವರು ಈ ಒಂದು ಘೋಷಣೆಯನ್ನು ನೀಡುತ್ತಾರೆ. ಹೌದಾ? ನೆಕ್ಸ್ಟ್ ಕ್ವಶನ್, ದೆಹಲಿಯಲ್ಲಿ ಜನವರಿ 26ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ದೆಹಲಿಯಲ್ಲಿ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ. ಹೌದಾ? ಈ ಒಂದು ದಿನದಂದು ನಮ್ಮ ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಹೌದಾ? 1950 ಜನವರಿ 26ರಂದು ಜಾರಿಗೆ ಬಂದಿತು ಯಾವುದು? ನಮ್ಮ ಭಾರತ ಸಂವಿಧಾನ. ಇದರ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಎಲ್ಲಿ? ದೆಹಲಿಯ ಕರ್ತವ್ಯ ಪಥದಲ್ಲಿ. ಓಕೆ. ನೆಕ್ಸ್ಟ್, ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ಅಂಗೀಕರಿಸಲಾಗಿದ್ದು ದಿನಾಂಕ ಯಾವಾಗಪ್ಪ ಅಂದರೆ 1949 ನವೆಂಬರ್ 26. ಇದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದರೆ ಜನವರಿ 26, 1950. ಅವತ್ತು ಯಾಕಪ್ಪ ಅಂತಂದರೆ ನವೆಂಬರ್ 26ರಲ್ಲಿ ಅಂಗೀಕಾರ ಮಾಡಿದರೂ ಕೂಡ ಅದನ್ನು ಜಾರಿಗೆ ಮಾಡಿದ್ದು ಜನವರಿ 26ರಲ್ಲಿ. ಓಕೆ. ಯಾಕಪ್ಪ ಅಂದರೆ 1949ರಂದು ಇದು ಅಂಗೀಕಾರ ಆಗುತ್ತೆ. ಯಾವ ಸವಿ ನೆನಪಿಗಾಗಿ ಅಂದರೆ 1929ರ ಲಾಹೋರ್ ಅಧಿವೇಶನದ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯಿಂದಾಗಿ. ಹೌದು, 1929ರ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು. ಅವತ್ತು ಪೂರ್ಣ ಸ್ವರಾಜ್ ಎಂಬ ಪದವನ್ನು ಬಳಸ್ತಾರೆ. ಓಕೆ. ಅದರ ಸ್ಮರಣಾರ್ಥವಾಗಿ ಪೂರ್ಣ ಸ್ವರಾಜ್ ಈ ಒಂದು ಶಬ್ದದ ಸ್ಮರಣಾರ್ಥವಾಗಿ 1950 ಜನವರಿ 26ರಂದು ಭಾರತದ ಸಂವಿಧಾನವನ್ನು ಅಂಗೀಕಾರ ಮಾಡಲಾಗುತ್ತೆ. ಓಕೆ. ಯಾಕಂದರೆ 1929 ಜನವರಿ 26ರಂದು ಪೂರ್ಣ ಸ್ವರಾಜ್ ಎಂಬ ಘೋಷಣೆಯಡಿ ಈ ಒಂದು ಅಧಿವೇಶನ ಆಗಿರ್ತದೆ, ಲಾಹೋರ್ ಅಧಿವೇಶನ. ಹೌದಾ? ಅದರ ಸಲುವಾಗಿ ನಾವು ಪ್ರತಿ ವರ್ಷ ಜನವರಿ 26ರನ್ನು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಆರ್ಯ ಸಮಾಜದ ಸ್ಥಾಪಕರು. ಸೊ ಇದು ಕೂಡ ಕ್ವಶನ್ನು ಸುಮಾರು ಸರ್ತಿ ರಿಪೀಟ್ ಆಯಿತು. ಓಕೆ. ಯಾರಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ನೆಕ್ಸ್ಟ್, ಅರವಿಂದ್ ವೇದ್. ಇದು ಕರೆಂಟ್ ಅಫೇರ್. ಅರವಿಂದ್ ವೇದ್ ಅವರು 2026ರ ಪದ್ಮ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಪಡೆದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಕ್ಷೇತ್ರಪ್ಪ ಅಂದರೆ ಸಾಹಿತ್ಯ. ಹೌದಾ? ಇದನ್ನು ನಾವು ಕಲೆ, ಸಾಹಿತ್ಯ, ಲಿಟ್ರೇಚರ್ ಅಂತ ಕರಿತೀವಿ. ಓಕೆ. ಸೊ ಇದು ಘೋಷಣೆ ಆಗಿಲ್ಲ ಅಂತ ಬಂದಿದೆ. ಇದು ಆ್ಯಕ್ಚುಲಿ ಘೋಷಣೆ ಆಗಿದೆ. ಇದು ಆ್ಯಕ್ಚುಲಿ ಅಂತ ಯಾವುದಪ್ಪ ಅಂದರೆ ಕಲಾಕ್ಷೇತ್ರ. ಹೌದಾ? ಯಾವುದು? ಕಲಾಕ್ಷೇತ್ರದಲ್ಲಿ ಇವರು ಪದ್ಮ ಪ್ರಶಸ್ತಿಯನ್ನು ಪಡೆದಾರ. ಹೌದಾ? ನೆಕ್ಸ್ಟ್, ಪಂಚಾಯತ್ ಸಮಿತಿಯು ಪಂಚಾಯತ್ ರಾಜ್ನ ಯಾವ ವಿಭಾಗದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಒಂದು ವಿಭಾಗದದರ? ಆಪ್ಷನ್ ಬಿ, ಬ್ಲಾಕ್ ಮಟ್ಟ ಅಂತ ಕರಿತೀವಿ. ಯಾವುದು? ಬ್ಲಾಕ್ ಮಟ್ಟ ಅಥವಾ ಮಧ್ಯಂತರ ಸ್ತರ. ಓಕೆ. ನೆಕ್ಸ್ಟ್, ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಬಾಂಗ್ಲಾದೇಶ. ಸುಮಾರು 4096 ಕಿಲೋಮೀಟರ್ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿದೆ. ಹೌದಾ? ಇದು ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯ ಉದ್ದ ಸುಮಾರು 4096 ಕಿಲೋಮೀಟರ್ ಆಗಿದ್ದು
ಇದು ವಿಶ್ವದ 5ನೇ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯಾಗಿದೆ. ಓಕೆ, ನೆಕ್ಸ್ಟ್, ಥಾರ್ ಮರುಭೂಮಿಯಲ್ಲಿ ಹರಿಯುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ. ಯಾವುದಪ್ಪ ಅಂದ್ರೆ ಲೂನಿ ನದಿ. ಹೌದಾ. ನೆಕ್ಸ್ಟ್, ಈ ಒಂದು ನದಿ ರಾಜಸ್ಥಾನದ ಅಜ್ಮೀರ್ನಲ್ಲಿ ಹುಟ್ಟಿ ಗುಜರಾತ್ನ ಕಚ್ ಕಾರಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದನ್ನು ಮರುಭೂಮಿಯ ನದಿ ಎಂದು ಕೂಡ ಕರೀತಾರೆ. ಓಕೆ, ಯಾವ ಕಾರ್ಯಾಚರಣೆಯ ಯಶಸ್ಸಿನ ಸ್ಮರಣಾರ್ಥ ಡಿಸೆಂಬರ್ 4ರಂದು ಭಾರತೀಯ ನೌಕಾ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪರೇಷನ್ ಟ್ರೈಡೆಂಟ್. ಹೌದು, 1971ರ ಈ ಒಂದು ಆಪರೇಷನ್ ಟ್ರೈಡೆಂಟ್ನ ಸ್ಮರಣಾರ್ಥವಾಗಿ ಪ್ರತಿದಿನ ನಾವು ಡಿಸೆಂಬರ್ 4ರಂದು ಇಂಡಿಯನ್ ನೇವಿ ಡೇನ ಆಚರಣೆ ಮಾಡ್ತೀವಿ. ಹೌದಾ. ಇಲ್ಲಿ ನೋಡಿ, ಕರಾಚಿ ಬಂದರಿನ ಮೇಲೆ ಭಾರತೀಯ ನೌಕಾಪಡೆ ನಡೆಸಿದ ದಾಳಿಯ ಅತ್ಯಂತ ಯಶಸ್ವಿ ಆಪರೇಷನ್ ಯಾವುದು? ಆಪರೇಷನ್ ಟ್ರೈಡೆಂಟ್. ಹೌದಾ. ಸೊ ಇನ್ನು ಈ ಕ್ವಶನ್ ಕೇಳಿದ್ರು ಆಪ್ಷನ್ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಕೂಡ ಕರೆಂಟ್ ಅಫೇರ್. ಚುನೌತಿಯ ಮೇರೆ ಪಸಂದ್ ಅಥವಾ ಐ ಲೈಕ್ ಚಾಲೆಂಜಸ್ ಪುಸ್ತಕವನ್ನು ಬರೆದ ಕೇಂದ್ರ ಸಚಿವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ಕನ್ಫರ್ಮ್ ಆನ್ಸರ್ ಅಥವಾ ಆಪ್ಷನ್ಸ್ ಗೊತ್ತಿಲ್ಲ. ಕೆಲವೊಂದು ಸಲ ಏನಪ್ಪ ಅಂದ್ರೆ ಹರ್ಷವರ್ಧನ್ ಅಂತ ಬರ್ತಾ ಇದೆ ಆನ್ಸರು, ಕೆಲವೊಂದು ಸಲ ಅಮಿತ್ ಶಾ ಅಂತ ಬರ್ತಾ ಇದೆ. ಸೊ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಆಪ್ಷನ್ ಕೊಟ್ಟಿಲ್ಲ. ಓಕೆ, ಸೊ ಇಲ್ಲಿವರೆಗೂ ಇದು 3rd ಶಿಫ್ಟ್ ಕ್ವಶನ್ ಆಯಿತು. ಇನ್ನು ನೆಕ್ಸ್ಟು 4th ಶಿಫ್ಟ್. 2026ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ತಂಡವು ಯಾವ ಟೂರ್ನಮೆಂಟ್ನ ಫೈನಲ್ ತಲುಪಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ರಣಜಿ ಟ್ರೋಫಿ, ದೇಶೀಯ ಟ್ರೋಫಿ ಆದಂತಹ ರಣಜಿ ಟ್ರೋಫಿಯ ಫೈನಲಲ್ಲಿ ಮೊಟ್ಟ ಮೊದಲ ಬಾರಿಗೆ ಫೈನಲ್ ಪ್ರವೇಶವನ್ನು ಮಾಡುವುದು ಅಲ್ಲದೆ ಕೂಡ ಈ ಒಂದು ಫೈನಲ್ ಪಂದ್ಯವನ್ನು ಇವರೇ ಗೆಲ್ತಾರೆ. ಯಾರು? ಜಮ್ಮು ಕಾಶ್ಮೀರದವರು. ಯಾವ ತಂಡದ ವಿರುದ್ಧಪ್ಪ ಅಂತ ಕೇಳಿದರೆ ಅದು ನಮ್ಮ ಕರ್ನಾಟಕ. ಹೌದಾ. ನೆಕ್ಸ್ಟ್, ಉತ್ತರ ಭಾರತವು ಹೆಚ್ಚಿನ ಮಳೆಯನ್ನು ಯಾವ ಮಾನ್ಸೂನ್ನಿಂದ ಪಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಭಾರತ ಹೆಚ್ಚಿನ ಮಳೆಯನ್ನು ನೈಋತ್ಯ ಮಾನ್ಸೂನ್ ಮಾರುತದಿಂದ ಪಡೀತದೆ. ಓಕೆ, ನೆಕ್ಸ್ಟ್, ಸುಮಾರು 80ರಷ್ಟು ಮಳೆಯನ್ನು ಇದು ನೈಋತ್ಯ ಮಾನ್ಸೂನಿಂದ ಪಡೀತದೆ. ಅಂದರೆ ಯಾವ ಅವಧಿ? ಜೂನ್ನಿಂದ ಸೆಪ್ಟೆಂಬರ್ವರೆಗೂ. ನೆಕ್ಸ್ಟ್, 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಶೌರ್ಯವಂತ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇನ್ನು ಬೇಗಂ ಹಜರತ್ ಮಹಲ್ ಕೂಡ ಹೋರಾಡಿರ್ತಾರೆ ಲಕ್ನೋದಿಂದ. ಓಕೆ, ನೆಕ್ಸ್ಟ್, ಪುರಸಭೆಗಳಿಗೆ ಸಂಬಂಧಿಸಿದ ಸಾಂವಿಧಾನಿಕ ತಿದ್ದುಪಡಿ ಯಾವುದು? ಪುರಸಭೆ ಅಂದರೆ ಮುನ್ಸಿಪಾಲ್ಟಿ ಅಥವಾ ನಗರಸಭೆ. ಯಾವುದಪ್ಪ ಅಂದ್ರೆ 74ನೇ ತಿದ್ದುಪಡಿ. 1992ರಲ್ಲಿ 74ನೇ ಸಂವಿಧಾನ ತಿದ್ದುಪಡಿಯು ನಗರ ಸ್ಥಳೀಯ ಸಂಸ್ಥೆಗಳಾದ ನಗರ ಪಾಲಿಕೆಗಳಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡಿತು. ಹೌದಾ. ತೆಲಂಗಾಣ ಫಿಲ್ಮ್ ಅವಾರ್ಡ್ಸ್ 2025ರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಗೆದ್ದ ನಾಯಕಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಕನ್ಫರ್ಮ್ ಆಗಿ ಬಂದಿತ್ತು ಇಲ್ಲಂತ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಕೆಲವೊಬ್ಬರ ಪ್ರಕಾರ ಈ ಕ್ವಶನ್ ಬಂದಿದೆ, ಕೆಲವೊಬ್ಬರ ಪ್ರಕಾರ ಬಂದಿಲ್ಲ. ಸೊ ನಿನ್ನೆ ಯಾರು 4th ಶಿಫ್ಟ್ ಎಕ್ಸಾಮ್ ಬರೆದು ಬಂದಿರಿ ಅವರು ಕನ್ಫರ್ಮ್ ಮಾಡಿರಿ ಈ ಥರ ಕ್ವಶನ್ ಬಂದಿತ್ತಾ ಇಲ್ಲ, ಬಂದಿದ್ದರೆ ಯಾವ ಥರ ಬಂದಿತ್ತು, ಇಲ್ಲಾಂದರೆ ಬಂದಿಲ್ಲ. ಓಕೆ, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಎ, ರಶ್ಮಿಕಾ ಮಂದನ್ ಅವರು. ಇದು ಈ ಥರ ಕ್ವಶನ್ ಬಂದಿರಲಿಲ್ಲ. ಯಾವ ಥರ ಬಂದಿತ್ತಪ್ಪ ಅಂದ್ರೆ ಭಾರತೀಯ ಭೂಸೇನೆಯ ಅತ್ಯುನ್ನತ ಹುದ್ದೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ ಫೀಲ್ಡ್ ಮಾರ್ಷಲ್. ಯಾವುದು? ಫೀಲ್ಡ್ ಮಾರ್ಷಲ್. ಓಕೆ, ಇನ್ನು ನೆಕ್ಸ್ಟ್ ನಿಮಗೆ ಈ ಥರ ಕೇಳ್ಬೋದು ಅಂತ ಇದನ್ನು ತೊಗೊಂಬಂದಿನಿ ನಾನು. ಯಾವ ಥರ? ಭಾರತೀಯ ನೌಕಾದಳದ ಅತ್ಯುನ್ನತ ಶ್ರೇಣಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಫ್ಲೀಟ್ ಅಡ್ಮಿರಲ್ ಆಗುತ್ತೆ. ಓಕೆ, ನೆಕ್ಸ್ಟ್, ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಎಂದು ಕರೆಯಲ್ಪಡುವವರು ಯಾರು? ಅಂದರೆ ಭಾರತೀಯ ಸೇನೆಗಳ ದಂಡನಾಯಕ ಅಂತ ಯಾರನ್ನು ಕರಿತೀವಿ? ಯಾರಪ್ಪ ಅಂದ್ರೆ ನಮ್ಮ ಭಾರತದ ರಾಷ್ಟ್ರಪತಿಯವ್ರನ್ನ ನಾವು ದಂಡನಾಯಕ ಅಂತ ಕರಿತೀವಿ. 3 ಸೇನೆಗಳ ದಂಡನಾಯಕ. ಹೌದಾ. ಇನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಯು
ಯಾವ ವಾಕ್ಯದಿಂದ ಪ್ರಾರಂಭವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಜನರು. ಓಕೆ, ನೆಕ್ಸ್ಟ್, ಮೂಲಭೂತ ಹಕ್ಕುಗಳಲ್ಲಿ ಬದಲಾವಣೆ ಮಾಡಲು ತಿದ್ದುಪಡಿ ವಿಧೇಯಕವನ್ನು ಎಲ್ಲಿ ಮಂಡಿಸಬಹುದು? ನಾವು ಮೂಲಭೂತ ಹಕ್ಕುಗಳಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕಂತಂದ್ರೆ ಆ ಒಂದು ಮಸೂದೆಯನ್ನು ಕಂಪಲ್ಸರಿ ಸಂಸತ್ತಿನಲ್ಲಿ ಮಂಡಿಸಬಹುದು. ಅದು ಲೋಕಸಭೆಯೇ ಆಗಲಿ ರಾಜ್ಯಸಭೆಯೇ ಆಗಲಿ, ಒಟ್ಟಿನಲ್ಲಿ ಕಂಪಲ್ಸರಿ ಎಲ್ಲಿಪ್ಪ ಅಂದರೆ ಸಂಸತ್ತಿನಲ್ಲಿ ಮಂಡಿಸಬೇಕು. ಓಕೆ, ನೆಕ್ಸ್ಟ್, ಸೂರತ್ ಕಾಂಗ್ರೆಸ್ ಅಧಿವೇಶನವು ನಂತರ ಕಾಂಗ್ರೆಸ್ 2 ಪಕ್ಷಗಳಾಗಿ ಏಕೆ ವಿಭಜನೆಯಾಯಿತು? ಇದರ ನಂತರ ಕಾಂಗ್ರೆಸ್ ಪಕ್ಷ ಏಕೆ 2 ಪಕ್ಷಗಳಾಗಿ ವಿಭಜನೆಯಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವಪ್ಪ ಅಂದರೆ ತಮ್ಮ ನಡುವಿನ ಭಿನ್ನಾಭಿಪ್ರಾಯ, ಮಧ್ಯಮಾರ್ಗಿಗಳು ಮತ್ತು ಉಗ್ರವಾದಿ, ಅಂದರೆ ನಾವು ತೀವ್ರಗಾಮಿ ಮತ್ತು ಮಂದಗಾಮಿ ಅಂತ ಕರಿತೀವಲ್ಲ, ಅವರ ನಡುವಿನ ಭಿನ್ನಾಭಿಪ್ರಾಯದ ಕಾರಣದಿಂದ ಇದು 2 ಪಕ್ಷಗಳಾಗಿ ವಿಭಜನೆ ಆಗ್ತದೆ. ಓಕೆ, ದಂಡಿ ಮಾರ್ಚ್ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ದಂಡಿ ಮಾರ್ಚ್ ಸಬರ್ಮತಿ ಆಶ್ರಮ, ಗುಜರಾತ್ನ ಸಬರ್ಮತಿ ಆಶ್ರಮದಿಂದ ಪ್ರಾರಂಭವಾಗುತ್ತೆ. ಹೌದಾ, 1930 ಮಾರ್ಚ್ 12ರಂದು ಅಹಮದಾಬಾದ್ನ ಸಬರ್ಮತಿ ಆಶ್ರಮದಿಂದ ದಂಡಿ ಮಾರ್ಚ್ ಪ್ರಾರಂಭವಾಯಿತು. ಇದು ಒಂದು ಉಪ್ಪಿನ ಸತ್ಯಾಗ್ರಹವಾಗಿತ್ತು. ಓಕೆ, ನೆಕ್ಸ್ಟ್, ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಬರೆದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲ. ಅವರ ಹೆಸರು ಏನಪ್ಪ ಅಂದ್ರೆ ಘೋಷ್ ಅಂತ ಇದೆ ನೋಡಿ, ಏನು ಘೋಷ್. ಓಕೆ, ನೆಕ್ಸ್ಟ್, ಎಲ್ಲ ಮಾನ್ಸೂನ್ ಅವಧಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂಥ ಸ್ಥಳ ಯಾವುದಂತ ಕೇಳಿದ್ದಾರೆ. ಸ್ಥಳ ಯಾವುದಂತ ಕೇಳಿದರೆ ಅದು 100% ಮೌಸಿನ್ ರಾಮ್ ಆಗುತ್ತೆ. ಆದರೆ ನಿನ್ನೆ ಪ್ರಶ್ನೆಯಲ್ಲಿ ಈ ಥರ ಕೇಳಿಲ್ಲ. ಅವ್ರು ಆಪ್ಷನ್ ಯಾವ ಥರ ಕೊಟ್ಟಿದ್ದಾರಪ್ಪ ಅಂದ್ರೆ ಈ ಥರ ಕೊಟ್ಟಿಲ್ಲ. ಅವರು ಆಪ್ಷನಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಈ ಒಂದು ಎಲ್ಲ ಮಾನ್ಸೂನ್ ಅವಧಿಯಲ್ಲಿ ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಈ ಒಂದು ಪ್ರದೇಶ ಯಾವುದಪ್ಪ ಅಂದ್ರೆ ತಮಿಳುನಾಡು. ಓಕೆ, ನೆಕ್ಸ್ಟ್, 10 ರೂಪಾಯಿ ಭಾರತೀಯ ಕರೆನ್ಸಿ ನೋಟಿನ ಹಿಂಭಾಗದಲ್ಲಿ ವಿನ್ಯಾಸಗೊಳಿಸಲಾಗಿರುವ ದೇವಸ್ಥಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಯಾವುದಪ್ಪ ಅಂದರೆ ಒಡಿಶಾದ ಕೋಣಾರ್ಕ್ನ ಸೂರ್ಯ ದೇವಾಲಯ. ಹೌದಾ, ಅದೇ ರೀತಿ 20 ರೂಪಾಯಿ ಮೇಲೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕಂಡುಬರುತ್ತಾ, ಮಹಾರಾಷ್ಟ್ರ. ಇನ್ನು 50 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ನಮ್ಮ ಹಂಪಿಯ ಕಲ್ಲಿನ ರಥ ಕಂಡುಬರುತ್ತಾ. ಇನ್ನು 100 ರೂಪಾಯಿ ನೋಡಿದರೆ ಇಲ್ಲಿ ಏನಪ್ಪ ಅಂದರೆ ರಾಣಿ ಕಿ ವಾವ್. ಹೌದಾ, ರಾಣಿ ಕಿ ವಾವ್. ಇನ್ನು 200 ರೂಪಾಯಿ ಹಿಂಭಾಗ ಮಧ್ಯಪ್ರದೇಶದ ಸಾಂಚಿ ಸ್ತೂಪ. 500 ರೂಪಾಯಿ ಹಿಂಭಾಗ ದೆಹಲಿಯ ಕೆಂಪು ಕೋಟೆ. ಇನ್ನು 2000 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ನಮ್ಮ ಯಾವುದು ಮಂಗಳಯಾನ ಅಥವಾ ಯಾವುದು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಮಂಗಳಯಾನ ಅಥವಾ ಚಂದ್ರಯಾನ. ಸೊ ನೀವು ಅದನ್ನು ಕನ್ಫರ್ಮ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಸೊ ಇದಿಷ್ಟು ನಿನ್ನೆ ನಡೆದಂತಹ 3rd ಮತ್ತು 4th ಶಿಫ್ಟ್ನ ಕ್ವಶನ್ಸ್ ಆಗಿದ್ವು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವತ್ತಿನ ಒಂದು ಫಸ್ಟ್ ಶಿಫ್ಟ್ ಕ್ವಶನ್ನ ನೋಡೋಣ. ಓಕೆ, ಅದನ್ನು ಫುಲ್ ಬ್ರೀಫ್ಲಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ನಿನ್ನೆ ನಡೆದಂತಹ ಒಂದು ವಿಡಿಯೋದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಸೊ ಮಿಸ್ಟೇಕ್ ಏನಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಯಾರು ವಿಡಿಯೋ ನೋಡಿದ್ದೀರಿ ದಯವಿಟ್ಟು ಯಾವುದೊಂದು ಕ್ವಶನ್ದು ಆನ್ಸರ್ ರಾಂಗ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಆ ರೀತಿ ತಪ್ಪು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಹೌದಾ, ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಬೇಕಾಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.